ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 60ನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಅನಿಲ, ಹೆಣ್ಣಿನ ಕಣ್ಣೀರು ಕುಲವನ್ನೇ ನಾಶ ಮಾಡಿಬಿಡುತ್ತೆ ಕಣಪ್ಪ. ಅವಳಿಗೆ ತನ್ನ ತಪ್ಪು ಗೊತ್ತಾಗಿದೆ. ಇನ್ಮೇಲೆ ಅಂಥ ತಪ್ಪು ಮಾಡಲ್ಲ ಅಂತಿದ್ದಾಳಲ್ಲ, ಅವಳಿಗೆ ತಪ್ಪು ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು ತಾನೇ ಎಂದರು ಜಗನ್ನಾಥ್. ಅನಿಲ ಸಿಂಧುವಿನ ಮುಖವನ್ನೇ ನೋಡಿದ. ಚಿಕ್ಕಂದಿನಿಂದ ತನ್ನ ಹಿಂದೆಯೇ ಅನಿಲ ಅನಿಲ ಎಂದು ಅಲಿಯುತ್ತಿದ್ದ ಮುದ್ದು ಹುಡುಗಿಯ ನೆನಪಾಯಿತು. ಯಾವಾಗಲೂ ಹೊಸ ಹೂವಿನಂತೆ ನಳನಳಿಸುತ್ತಾ ಇದ್ದವಳು ಇಂದು ಬೆಂಕಿಯ ಮುಂದೆ ಇದ್ದ ಹೂವಿನಂತೆ ಬಾಡಿ ಹೋಗಿದ್ದಳು. ಅವಳನ್ನು ಕಂಡು ಅನಿಲ್ನಿಗೂ ಅಯ್ಯೋ ಎನಿಸಿತು. ನಿಜವಾಗ್ಲೂ ನೀನು ಬದಲಾಗಿದೆಯಾ ಸಿಂಧು? ಒದ್ದೆಯಾದ ದನಿಯಲ್ಲಿ ಕೇಳಿದ ಅನಿಲ. ಹೌದನಿ, ನಾನು ಬದಲಾಗಿದ್ದೀನಿ. ನನ್ನಿಂದ ಇನ್ಮೇಲೆ ಯಾರಿಗೂ ನೋವಾಗದೇ ಇರೋ ಹಾಗೆ ನಡ್ಕೊಳ್ತೀನಿ. ನಂಗೆ ನೀನು ಮುಖ್ಯ ಅನಿಲ, ನಿನ್ನ ಪ್ರೀತಿ ಮುಖ್ಯ. ನಿನಗೋಸ್ಕರ ನಾನು ಎಷ್ಟು ಬೇಕಾದರೂ ಬದಲಾಗ್ತೀನಿ. ಸಿಂಧುವಿನ ಕಣ್ಣಲ್ಲಿ ನೀರು ನಿಲ್ಲುತ್ತಲೇ ಇರಲಿಲ್ಲ. ಭೂಮಿ ಕೊನೆವರೆಗೂ ನಮ್ಮ ಜೊತೆಲೇ ಇರ್ತಾಳೆ, ಅನಿಲ ಹೇಳಿದಾಗ, ಇರಲಿ, ನನಗೇನು ತೊಂದರೆ ಇಲ್ಲ ಪಟ್ಟೆಂದು ನುಡಿದಳು ಸಿಂಧು. ಅವಳಿಗೆ ನೋವಾಗೋ ಹಾಗೆ ಯಾವ ಮಾತು ಕೂಡ ಆಡೋದಿಲ್ವಾ ನೀನು? ಅನಿಲ ಮತ್ತೆ ಮತ್ತೆ ಸಿಂಧುವನ್ನು ಪ್ರಶ್ನೆ ಮಾಡುತ್ತಿದ್ದ. ಅವನ ಕಣ್ಣಲ್ಲಿ ಹಿಂದಿನ ದಿನ ತನ್ನ ಬಗ್ಗೆ ಕಂಡ ಕೋಪದ ಕುರುಹು ಇಲ್ಲದೇ ಇದ್ದಿದ್ದರಿಂದ ಸಿಂಧುವಿನ ಮನದಲ್ಲಿ ಸ್ವಲ್ಪ ಸ್ವಲ್ಪವೇ ಧೈರ್ಯ ಮೂಡುತ್ತಿತ್ತು. ಇಲ್ಲ ಅನಿಲ, ಭೂಮಿ ಬಗ್ಗೆ ನಾನು ಒಂದು ಕೆಟ್ಟ ಮಾತು ಕೂಡ ಆಡೋದಿಲ್ಲ. ಅನಿಲ, ಇದೇನು ಮಾಡ್ತಾ ಇದೆಯೋ ನೀನು? ಭಾಮ ಉದ್ವೇಗದಲ್ಲಿ ಕೇಳಿದರು. ಅವರಿಗೆ ಮಗ ಸಿಂಧುವನ್ನು ಒಪ್ಪಿಕೊಳ್ಳುವುದು ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ಒಂದು ನಿಮಿಷ ಅಮ್ಮ, ಸಿಂಧು ತನ್ನ ತಪ್ಪು ತಿದ್ಕೊಳ್ಳೋದಕ್ಕೆ ಅವಕಾಶ ಕೇಳ್ತಾ ಇದ್ದಾಳೆ. ಆ ಅವಕಾಶ ಕೊಡಬೇಕಾಗಿರೋದು ನನ್ನ ಧರ್ಮ ಎಂದವನೇ ಮತ್ತೆ ಸಿಂಧುವಿನ ಕಡೆ ತಿರುಗಿ, ಮತ್ತೆ ನೀನು ಭೂಮಿನ ವಿಧವೆ ಅಂತ ಹಂಗಿಸೋದಿಲ್ಲ ತಾನೇ ಎಂದು ಕೇಳಿದ. ಇಲ್ಲ ಅನಿಲ, ಹಂಗಿಸೋದಿಲ್ಲ. ಮತ್ತು ಭೂಮಿ ಗಂಡನ ಮನೆಯವ್ರಿಗೆ ಪತ್ರ ಬರೆಯೋದು, ಅವಳನ್ನು ಕರ್ಕೊಂಡು ಹೋಗಿ ಅಂತ ಹೇಳೋದು, ಅದೆಲ್ಲ ಮಾಡೋದಿಲ್ಲ ತಾನೇ ಮತ್ತೆ ಕೇಳಿದ. ಇಲ್ಲ ಅನಿಲ, ಹಾಗೆಲ್ಲ ಏನೂ ಮಾಡೋದಿಲ್ಲ ನಾನು. ಹೇಗಾದರೂ ಸರಿ ಅನಿಲ ತನ್ನನ್ನು ಒಪ್ಪಿಕೊಂಡರೆ ಸಾಕು ಎಂಬ ಧ್ವನಿಯಲ್ಲಿ ಹೇಳುತ್ತಿದ್ದಳು. ಭೂಮಿ ನಡತೆಗೆಟ್ಟಳು ಅಂತ ಯಾವತ್ತೂ ಹೇಳೋದಿಲ್ಲ ತಾನೇ? ಅನಿಲನ ಪ್ರಶ್ನೆಗೆ ಜಗನ್ನಾಥ, ಭಾಮ ಇಬ್ಬರೂ ಬೆಚ್ಚಿದರು. ಅನಿಲ ಈ ಪ್ರಶ್ನೆ ಕೇಳುತ್ತಿರಬೇಕಾದರೆ ಸಿಂಧುವಿನ ಬಾಯಲ್ಲಿ ಭೂಮಿಯ ನಡತೆಯ ಬಗ್ಗೆ ಕೆಟ್ಟ ಮಾತು ಬಂದಿರಲೇಬೇಕು ಅನಿಸಿತು ಇಬ್ಬರಿಗೂ. ಇಲ್ಲ, ಹಾಗೆಲ್ಲ ಹೇಳೋದಿಲ್ಲ ಅಳುತ್ತಲೇ ಉತ್ತರ ಕೊಡುತ್ತಿದ್ದಳು ಸಿಂಧು. ಭೂಮಿ ಕುಡಿಯೋ ಪಾನಕದಲ್ಲಿ ಮತ್ತಿನ ಪುಡಿ ಬೆರೆಸೋದಿಲ್ಲ ತಾನೇ? ಇಲ್ಲ ಅನಿಲ, ಏನೂ ಬೆರೆಸೋದಿಲ್ಲ. ಮತ್ತು ಅವತ್ತ್ಯಾಕೆ ಬೆರೆಸಿದೆ? ಶಾಂತ ಅತ್ತೆ ಹೇಳಿದ್ರು ಅಂತ ಎಂದವಳಿಗೆ ಪಕ್ಕನೆ ತಾನೇನೋ ಹೇಳಿದೆ ಎನ್ನುವ ಅರಿವು ಆಗಿತ್ತು. ಇಲ್ಲ, ನಾನು ಯಾವತ್ತೂ ಏನೂ ಬೆರೆಸಿಲ್ಲ. ತಪ್ಪು ತಿದ್ದುಕೊಳ್ಳುವ ಪ್ರಯತ್ನ ಪಟ್ಟಳು. ಸುಳ್ಳು ಹೇಳಬೇಡ. ಏನು ಹೇಳಿದ್ರು ನೀನು ಶಾಂತ ಅತ್ತೆ? ನೀನು ಏನು ಬರೆಸ್ದೆ? ಸಿಡಿಲಿನಂಥ ದನಿಗೆ ಬೆಚ್ಚಿದಳು ಸಿಂಧು. ಭೂಮಿ ಕೂಡ ತನ್ನ ಕೋಣೆಯ ಬಾಗಿಲಿಗೆ ಬಂದು ನಿಂತಳು. ಸಿಂಧು ಬೆಚ್ಚುತ್ತಾ, ನಾನೇನೂ ಮಾಡಿಲ್ಲ, ನಂದೇನೂ ತಪ್ಪಿಲ್ಲ, ನಾನೇನು ಮಾಡಿಲ್ಲ ಎನ್ನುತ್ತಾ ಹಿಂದೆ ಇಡತೊಡಗಿದಳು. ಅನಿಲ, ಏನು ಹೇಳ್ತಾ ಇದೆಯಪ್ಪ? ಯಾರಿಗೇನು ಬೆರೆಸ್ಕೊಟ್ಲು ಇವಳು? ಭಾಮ ಅವರ ದನಿ ನಡುಗುತ್ತಿತ್ತು. ಭೂಮಿಯ ಕಣ್ಣಿನಿಂದ ಸುರಿಯುತ್ತಿದ್ದ ನೀರು, ಗಂಟಲಿನಿಂದ ಹೊರಡುತ್ತಿದ್ದ ಬಿಕ್ಕು ಏನೋ ದೊಡ್ಡ ಅನಾಹುತವೇ ನಡೆದಿರಬೇಕು ಎಂಬ ಸೂಚನೆ ಕೊಟ್ಟಿತ್ತು. ಇರಮ್ಮ, ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊ, ಇವಳೇ ಎಲ್ಲ ಹೇಳ್ತಾಳೆ ಎನ್ನುತ್ತಾ ಸಿಂಧುವಿನ ಕಡೆ ಕೋಪದಿಂದ ನೋಡಿದ. ಆ ಕಣ್ಣುಗಳಿಂದ ಹೊರಡುತ್ತಿದ್ದ ಜ್ವಾಲೆ ತನ್ನನ್ನು ಸುಟ್ಟು ಹಾಕುವುದೇನೋ ಎನಿಸಿತು ಸಿಂಧುವಿಗೆ. ಅಭಿ, ಅಲ್ಲಿ ಎಲ್ಲ ಹೇಗಿದ್ದಾರೆ ಎಂಬ ಅತ್ತಿಗೆಯ ಮಾತಿಗೆ ನೆಮ್ಮದಿಯಿಂದ ತಲೆ ಅಲಗಿಸುತ್ತಾ, ಎಲ್ಲ ಚೆನ್ನಾಗಿದ್ದಾರೆ ಅತ್ತೆಗೆ ಎಂದ. ಅಂಜು ಹೇಗಿದ್ದಾಳೆ? ಅಭಿಯ ಪ್ರಶ್ನೆಗೆ, ಈಗ ಸುಧಾರಿಸ್ಕೋದಾ ಇದ್ದಾಳೆ ಎಂದು ಸಣ್ಣ ನಿಟ್ಟುಸಿರು ಬಿಟ್ಟವರು, ಅವಳಿಗೆ ಸ್ಥಳ ಬದಲಾವಣೆ ಆದರೆ ಒಳ್ಳೆಯದೇನೋ ಅನಿಸುತ್ತೆ ಎಂದಳು ಚಾರು. ಅವಳಿರೋ ಮನಸ್ಥಿತಿಲಿ ಅವಳಿಲ್ಲಿರೋದಕ್ಕಿಂತ ನಿನ್ನ ಹತ್ರನೇ ಇದ್ದರೆ ಉತ್ತಮ ಅನಿಸುತ್ತೆ. ಹಾಗಾದರೆ ಅವಳನ್ನಿಲ್ಲಿ ಕಳಿಸ್ಬಿಡಿ ತಕ್ಷಣ ಹೇಳಿದ ಅಭಿ. ಹೇಗೆ ಕಳಿಸೋದು?
ಅಲ್ಲಿ ಇನ್ನೂ ನಿಜ ವಿಷಯ ತಿಳಿಸಿಲ್ವಲ್ಲ ನೀನು ಎಂದ ಚಾರುವಿಗೆ. ನಾನು ಕೂಡ ನಿಜ ತಿಳಿದ ಮೇಲೆ ಇಲ್ಲಿಗೆ ಬಂದಿದ್ದಲ್ವಲ್ಲ. ಅವಳು ಬರಲಿ, ಇಲ್ಲಿ ಎಲ್ರಿಗೂ ಅವಳು ನನ್ನ ತಂಗಿ ಅಂತ ಪರಿಚಯ ಮಾಡಿಕೊಡ್ತೀನಿ. ಆದರೆ ಅವಳಿಗೆ ಇಲ್ಲಿಗೆ ಬರೋ ಇಷ್ಟ ಇರಬೇಕಲ್ಲ ಎಂದ ಅಭಿಯ ಮಾತಿಗೆ ತಲೆ ಅಲ್ಲಾಡಿಸಿದ ಚಾರು. ಅದು ಸರಿಯೇ, ಅವಳು ಒಪ್ಪಿದ್ರೆ ಅವಳನ್ನ ಅಲ್ಲಿ ಕಳಿಸೋ ಏರ್ಪಾಡು ಮಾಡ್ಬೋದು ಎಂದಳು. ನೀವು ಅವಳ ಜೊತೆ ಮಾತಾಡಿ ನೋಡಿ, ಇಲ್ಲಿಗೆ ಬರೋದಕ್ಕೆ ಅವಳಿಗೇನು ತೊಂದರೆ ಇಲ್ಲ ಅನಿಸಿದ್ರೆ ಬಂದುಬಿಡಲಿ. ಆದರೆ ಅಜಯಣ್ಣ ಒಪ್ಪಬೇಕಲ್ಲ ಎಂದ ಅಭಿ ಚಿಂತೆಯಿಂದ. ಅವರನ್ನು ಒಪ್ಸೋ ಭಾರ ನಂದು, ಆದರೆ ಅಂಜುಗೆ ಮಾತ್ರ ನಾನು ಬಲವಂತ ಮಾಡಲಾರೆ ಎಂದವಳ ಮಾತಿಗೆ ತಲೆದೂಗಿದ ಅಭಿ. ಅಮ್ಮ, ನನ್ನಿಂದ ಯಾವ ತಪ್ಪು ಕೂಡ ನಡೆದಿಲ್ಲ ಅಮ್ಮ. ನೀನು ಯಾವ ದೇವ್ರ ಮೇಲೆ ಆಣೆ ಮಾಡು ಅಂದರೂ ಮಾಡ್ತೀನಿ. ನಾನು ತಪ್ಪು ಮಾಡಿಲ್ಲ ಅಮ್ಮ, ನನ್ನ ನಡತೆಗೆಟ್ಟೋಳಲ್ಲ ಎನ್ನುತ್ತಾ ಕುಸಿದು ಕುಳಿತಳು ಭೂಮಿ. ಭಾಮ ಭೂಮಿಯ ಬಳಿ ಓಡಿ ಬಂದರು. ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ ಭೂಮಿ, ಯಾವ ದೇವ್ರ ಮೇಲೂ ಆಣೆ ಮಾಡೋದು ಬೇಕಾಗಿಲ್ಲ. ನನ್ನ ಮಗಳನ್ನ ನಂಬೋದಕ್ಕೆ ನನಗೆ ಯಾರ ಸಾಕ್ಷಿನೂ ಬೇಕಾಗಿಲ್ಲ ಎನ್ನುತ್ತಾ ಅವಳ ಸಮಕ್ಕೆ ಕುಳಿತು ಭೂಮಿಯನ್ನು ತಮ್ಮ ಮಡಿಲಿಗೆ ಎಳೆದುಕೊಂಡರು. ಭೂಮಿ ಅವರ ಮಡಿಲಲ್ಲಿ ತಲೆ ಹುದುಗಿಸಿ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದಳು. ನೋಡೆ, ನೋಡು ನನ್ನ ತಂಗಿನ, ನನ್ನ ತಾಯಿನ ನೋಡು, ಇಬ್ಬರು ಎಷ್ಟು ದುಃಖ ಪಡ್ತಾ ಇದ್ದಾರೆ ನೋಡು. ಅವ್ರ ಈ ಕಣ್ಣೀರಿಗೆ ನೀನೇ ಕಾರಣ. ಅವ್ರು ನಿಂಗೆ ಏನು ದ್ರೋಹ ಮಾಡಿದ್ರು ಅಂತ ಅವ್ರಿಗೆ ಇಷ್ಟು ದುಃಖ ಕೊಟ್ಟಿದೀಯಾ? ನಿಜ ಹೇಳ್ಸಿಂದು, ಇವತ್ತು ನೀನು ನಿಜ ಹೇಳದೆ ಹೋದರೆ ನಾನು ನಿನ್ನನ್ನು ಖಂಡಿತ ಉಳಿಸೋದಿಲ್ಲ. ಪ್ರಳಯ ರುದ್ರನಂತೆ ಗೋಚರಿಸಿದ ಅನಿಲ. ನಾನು ಏನೂ ಮಾಡಿಲ್ಲ. ಇನ್ನೂ ಸಿಂಧು ತನ್ನ ಹಠ ಬಿಟ್ಟಿರಲಿಲ್ಲ. ಅನಿಲ ಕೋಪ ತಡೆಯಲಾರದೆ ಸಿಂಧುವಿನ ಕೆನ್ನೆಗೆ ಬಾರಿಸಲು ಕೈ ಎತ್ತಿದ. ಹೊಡಿಬೇಡ ಅನಿಲ, ನಾನು ಎಲ್ಲ ಹೇಳ್ತೀನಿ ಎಂದಳು ಸಿಂಧು ಬಿಕ್ಕುತ್ತಾ. ಜಗನ್ನಾಥ ಅವರು ದಿಕ್ಕೆಟ್ಟವರಂತೆ ಸಿಂಧು ಕಡೆ ನೋಡಿದರು. ಭೂಮಿಗೆ ತುಂಬ ದೊಡ್ಡ ಅನ್ಯಾಯವನ್ನೇ ಮಾಡಿರಬೇಕು ಎಂಬ ಅಂದಾಜು ಸಿಕ್ಕಿತು. ಅವಳು ಹೇಳಲಿರುವ ನಿಜವನ್ನು ಸಹಿಸಿಕೊಳ್ಳುವ ಶಕ್ತಿ ಕೊಡು ತಂದೆ ಎಂದು ಮನದಲ್ಲೇ ದೇವರನ್ನು ಬೇಡಿಕೊಂಡರು. ಹ್ಞೂ, ಬೇಗ ಹೇಳು. ಸುಮ್ಮನೆ ಬಿಕ್ಕುತ್ತಾ ನಿಂತಿದ್ದ ಸಿಂಧುವನ್ನು ನೋಡಿ ಗುಡುಗಿದ ಅನಿಲ. ಮತ್ತೆ ಎಲ್ಲರೂ ಭೂಮಿಗೆ ಇಂಪಾರ್ಟೆನ್ಸ್ ಕೊಡೋದು ನೋಡಿ ನನಗೆ ಯಾವಾಗಲೂ ಸಿಟ್ಟು ಬರ್ತಿತ್ತು. ಅಲ್ಲದೆ ಭೂಮಿ ಅಭಿ ಜೊತೆ ತುಂಬ ಸಲಿಗೆಯಿಂದ ಇರೋದು ನೋಡಿ ನಂಗೆ ಹೊಟ್ಟೆ ಕಿಚ್ಚು ಕೂಡ ಆಗ್ತಿತ್ತು. ಅವಳಿಗೆ ಕೆಟ್ಟ ಹೆಸರು ಬಂದರೆ ಅವಳನ್ನು ಹೊಗಳ್ತಾ ಇರೋರೆಲ್ಲ ಅವಳನ್ನು ದೂರ ಮಾಡ್ತಾರೆ ಅಂತ ಅನ್ನಿಸ್ತು. ಅದಕ್ಕೆ ಅವಳಿಗೂ ಅಭಿಗೂ ಕೆಟ್ಟ ಸಂಬಂಧ ಇದೆ ಅಂತ ಪ್ರೂವ್ ಮಾಡಿದ್ರೆ ಎನ್ನುತ್ತಿದ್ದಂತೆ ಅಯ್ಯೋ ದೇವ್ರೇ ಎನ್ನುತ್ತಾ ಕುಸಿದು ಕುಳಿತರು ಜಗನ್ನಾಥ. ಅಪ್ಪಯ್ಯ ಎನ್ನುತ್ತಾ ಜಗನ್ನಾಥ ಅವರ ಬಳಿ ಓಡಿದ ಅನಿಲ. ಅಪ್ಪಯ್ಯ, ನೀವು ಹೆದರೋಂಥದ್ದು ಏನಾಗಿಲ್ಲ ಅಪ್ಪಯ್ಯ, ಧೈರ್ಯವಾಗಿರಿ. ನಾವು ನಂಬಿರೋ ರಾಮ ನಮ್ಮ ಕೈ ಬಿಟ್ಟಿಲ್ಲ ಎನ್ನುತ್ತಾ ಅವರ ಹೆಗಲು ಬಳಸಿ ಧೈರ್ಯ ಹೇಳಿದ ಅನಿಲ. ಏನಮ್ಮ ಸಿಂಧು, ನೀನು ಚಿಕ್ಕನ್ನಿಂದ ನಮ್ಮ ಭೂಮಿ ಜೊತೆನೇ ಬೆಳೆದವಳಾಗಿ ಅವಳಿಗೆ ಇಂಥ ಅನ್ಯಾಯ ಮಾಡ್ಬೋದೇನಮ್ಮ? ಕಣ್ಣೀರು ಗರಿಯುತ್ತಾ ಕೇಳಿದಳು ಜಗನ್ನಾಥ. ಇಲ್ಲ ಮಾವ, ಏನು ತಪ್ಪಾಗಿಲ್ಲ ಎಂದ ಸಿಂಧು ಅಂದು ಪಾನಕಕ್ಕೆ ಪುಡಿ ಬೆರೆಸಿದ್ದನ್ನು ಒಪ್ಪಿಕೊಂಡಳು. ಪಾನಕ ಕುಡಿದ ಕೂಡಲೇ ಇಬ್ಬರು ಪ್ರಜ್ಞೆ ತಪ್ಪಿದ್ರು. ಒಬ್ಬರ ಪಕ್ಕದಲ್ಲಿ ಒಬ್ಬರನ್ನ ಮಲಗಿಸಿದ್ರೆ ನೋಡೋರು ಅವರಿಬ್ಬರ ಮಧ್ಯ ಸಂಬಂಧ ಇದೆ ಅಂತ ಎನ್ನುವಷ್ಟರಲ್ಲಿ ಭಾಮ ಸಿಂಧುವಿನ ಕೆನ್ನೆಗೆ ಬೀಸಿ ಹೊಡೆದಿದ್ದರು. ಅಷ್ಟರಲ್ಲೇ ಮನೆಯ ಒಳಗೆ ಬಂದಿದ್ದರು ಸಾವಿತ್ರಮ್ಮ, ವಾಮನಾಚಾರ್ಯರು. ಮಗಳು ಮಾಡಿದ ಘನ ಕಾರ್ಯವನ್ನು ಅವಳ ಬಾಯಿಂದಲೇ ಕೇಳಿ ಸಿಡಿಲು ಬಡದಂತಾಗಿತ್ತು ಇಬ್ಬರಿಗೂ. ಜಗನ್ನಾಥರಾಯರೇ, ನನ್ನ ಮಗಳು ಮಾಡಿರೋದು ಸಣ್ಣ ತಪ್ಪಲ್ಲ, ಮಹಾಪರಾಧ. ಕ್ಷಮೆಗೆ ಅರ್ಹಳೆ ಅಲ್ಲ ಅವಳು. ನೀವೇನು ಶಿಕ್ಷೆ ಬೇಕಾದರೂ ಕೊಡಿ ಎಂದು ಕೈ ಮುಗಿದು ನಿಂತು ಬಿಟ್ಟರು. ಭಾಮ, ನನ್ನ ಮಗಳು ಮಾಡಿರೋ ಕೆಲಸಕ್ಕೆ ನನಗೆ ನಾಚಿಕೆಯಿಂದ ಇಲ್ಲೇ ಸಾಯೋ ಹಾಗಾಗ್ತಿದೆ. ಸಿಂಧುನ ಈ ಊರೇ ಬಿಟ್ಟು ಕಳಿಸ್ಬಿಡ್ತೀನಿ. ದಯವಿಟ್ಟು ಅವಳನ್ನು ಕ್ಷಮಿಸ್ಬಿಡು. ಇಲ್ಲಿಂದ ಕಳಿಸ್ಬಿಡು ಅವಳನ್ನು. ವಯಸ್ಸಿಗೆ ಬಂದಿರೋ ಹುಡುಗಿ ಇಂಥ ಕೆಲಸ ಮಾಡಿದಾಳೆ ಅಂತ 4 ಜನಕ್ಕೆ ಗೊತ್ತಾದರೆ ಅವಳ ಜೀವನ ಹಾಳಾಗಿ ಹೋಗುತ್ತೆ ಎಂದು ಕೈ ಮುಗಿದು ಬೇಡಿಕೊಂಡರು ಸಾವಿತ್ರಮ್ಮ. ಭಾಮ ಅವರ ಮುಖ ಕೂಡ ನೋಡಲು ಇಷ್ಟಪಡದೆ ಮುಖ ತಿರುಗಿಸಿಕೊಂಡರು. ಭೂಮಿಯಂತೂ ಅಳುವುದನ್ನು ನಿಲ್ಲಿಸಿರಲೇ ಇಲ್ಲ.
ಕೊನೆಯ ಬಾರಿಗೆ ಎಂಬಂತೆ ಅನಿಲನ ಮುಖ ನೋಡಿದಳು ಸಿಂಧು. ಅನಿಲನ ಕಣ್ಣು ಅವಳನ್ನು ನೋಡಲೂ ಇಚ್ಛೆಯಿಲ್ಲ ಎಂಬುದನ್ನು ತಿಳಿಸುವಂತೆ ಮುಚ್ಚಿಕೊಂಡಿತ್ತು. ಭೂಮಿ ಎಂದು ಕರೆದ ಸಿಂಧು ದೂರದಿಂದಲೇ ಅವಳಿಗೆ ನಮಸ್ಕಾರ ಮಾಡಿದಳು. ಕುಸಿಯುತ್ತಿದ್ದ ಮಗಳಿಗೆ ಆಸರೆ ನೀಡುತ್ತಾ ಸಾವಿತ್ರಮ್ಮ, ವಾಮನಾಚಾರ್ಯ ಇಬ್ಬರು ಆ ಮನೆಯಿಂದ ಹೊರ ನಡೆದರು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.